ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಮೂಕಾಂಬಿಕೆ ಟೆಂಪಲ್ ಕಡೆ ಹೊರಟಿದ್ದಾರೆ ವಿಜಯ್ ಅವರು ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಸೊ ಅವರನ್ನು ನೋಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಅವ್ರ ಫ್ಯಾನ್ಸ್ ನಿಂತ್ಕೊಂಡಿದ್ದಾರೆ. ಅಲ್ಲಿ ದೇವಸ್ಥಾನಕ್ಕೆ ಬಂದಿರುವಂಥ ಭಕ್ತಾದಿಗಳು ಕೂಡ ವಿಜಯ್ ಅವರಿಗೇ ಕಾಯ್ತಾ ಇರೋದು. ಸೊ ಆ ನಿಟ್ಟಿನಲ್ಲಿ ವಿಜಯ್ ಅವರು ಏರ್ಪೋರ್ಟ್ನಲ್ಲಿ ಕಂಡು ಬಂದಂಥ ದೃಶ್ಯ ಇದು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಏರ್ಪೋರ್ಟ್ನಲ್ಲಿ ಅಭಿಮಾನಿಗಳತ್ತ ಕೈ ಬೀಸ್ತಾ ಇರುವಂಥ ದೃಶ್ಯ. ಜೊತೆಗೆ ಮೂಕಾಂಬಿಕೆಗೆ ವಿಜಯ್ ಮಾತ್ರ ಅಲ್ಲ, ಅದಕ್ಕಿಂತ ಮುಂಚೆ ತಮಿಳುನಾಡಿನ ಮಾಜಿ CM MG ರಾಮಚಂದ್ರನ್ ಅವರು ಕೂಡ ಬಂದಿದ್ದರು. ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ದಂಥ MG ರಾಮಚಂದ್ರನ್ ಅವರು ಆ ಸಂದರ್ಭದಲ್ಲಿ ಮೂಕಾಂಬಿಕೆಗೆ ಚಿನ್ನದ ಖಡ್ಗ ನೀಡೋದಾಗಿ ಹರಕೆಯನ್ನು ಹೊತ್ತಿದ್ರಂತೆ. ಹರಕೆ ಮಾಡಿಕೊಳ್ತಾ ಇದ್ದಂತೆ ಸಂಪೂರ್ಣವಾಗಿ ಗುಣಮುಖರಾಗಿದ್ದರಂತೆ MJR. ಆಗ ಹರಕೆಯಂತೆ ಮೂಕಾಂಬಿಕೆ ಸನ್ನಿಧಿಗೆ ಚಿನ್ನದ ಖಡ್ಗ ಸಮರ್ಪಣೆ ಮಾಡಿದ್ರಂತೆ. ದೇಗುಲದ ವಸ್ತ್ರ ಸಂಹಿತೆಯಂತೆ ಶರ್ಟ್ ತೆಗೆದಿಟ್ಟು ಬಂದಿದ್ದಾರೆ. ಪಂಚೆ ಶಲ್ಯ ಧರಿಸಿ ಮೂಕಾಂಬಿಕೆ ದರ್ಶನ ಮಾಡಲಿದ್ದಾರೆ ದಳಪತಿ. ಎಲ್ಲ ಭಕ್ತರಂತೆ ದೇವಿಯ ದರ್ಶನವನ್ನ ಮಾಡಲಿದ್ದಾರೆ ತಮಿಳುನಾಡು ಮುಖ್ಯಮಂತ್ರಿ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕುಮಾರ ವಸಿಷ್ಠ ಗುರೂಜಿ ಸಂಪರ್ಕದಲ್ಲಿದ್ದಾರೆ. ಗುರೂಜಿ ನಮಸ್ಕಾರ. ನಮಸ್ಕಾರ ಗುರೂಜಿ, ನಮಗೆ ಸಹಜವಾಗಿ ಕುತೂಹಲ ಇರುತ್ತೆ ಎಲ್ಲ ಒಂದು ದೇವಸ್ಥಾನಗಳ ಬಗ್ಗೆ, ಅಲ್ಲಿರುವ ದೇವರುಗಳ ಬಗ್ಗೆ. ಈಗ ಮೂಕಾಂಬಿಕೆ ಟೆಂಪಲ್ ಅಂತ ಬಂದಾಗ ಭಾಳಷ್ಟು ಗಣ್ಯಾತಿ ಗಣ್ಯರೆಲ್ಲ ಅಲ್ಲಿ ಬರ್ತಾರೆ. ಜೊತೆಗೆ ಬಂಗಾರ ಬೆಳ್ಳಿ ಇದನ್ನೇ ಹೆಚ್ಚಾಗಿ ಸಮರ್ಪಿಸ್ತಾರೆ ಅನ್ನೋದನ್ನು ಕೇಳ್ಪಟ್ಟಿದ್ದೀವಿ. ಸ್ವಲ್ಪ ನಮಗೆ ವಿಶ್ಲೇಷಣೆ ಮಾಡ್ತಾ ಹೋಗ್ಬೋದಾ ಟೆಂಪಲ್ ಬಗ್ಗೆ? ಖಂಡಿತ. ಯಾಕಂದ್ರೆ ಇದು ನಿಮ್ಗೆ ಉಲ್ಲೇಖ ಶಂಕರಾಚಾರ್ಯರು ತಾವು ಎಲ್ಲ ದೇಶವನ್ನ ಸುತ್ತಿ ಎಲ್ಲ ಜ್ಞಾನವನ್ನು ಪಡೆದುಕೊಂಡು ಬಂದು ಕೊಡಚಾದ್ರಿ ಕ್ಷೇತ್ರಕ್ಕೆ ಬಂದು ಅಲ್ಲಿ ಕೂತ್ಕೊಂಡು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ದೇವಿ ಸ್ತೋತ್ರವನ್ನ ರಚನೆ ಮಾಡ್ತಾರೆ. ಆ ದೇವಿ ಪ್ರತ್ಯಕ್ಷಳಾಗಿ ಅವ್ರಿಗೆ ದರ್ಶನ ಕೊಟ್ಟಾಗ ಅವರು, ನಾನು ಎಲ್ಲ ಜ್ಞಾನವನ್ನು ಪಡೆದಿದ್ದೇನೆ ತಾಯಿ, ನನ್ನ ಊರಿಗೆ ಹಿಂತಿರುಗ್ತಾ ಇದ್ದೇನೆ, ನೀನು ನಮ್ಮ ಊರಿಗೆ ಬಂದು ನಮ್ಮ ಜನರಿಗೂ ಕೂಡ ನಿನ್ನ ಆಶೀರ್ವಾದ ಕೊಡ್ಬೇಕು ಅಂದಾಗ ದೇವಿ ಒಂದು ಷರತ್ತನ್ನ ಹಾಕ್ತಾಳೆ. ನಾನು ಹೋಗ್ತಾ ಇರ್ತೇನೆ, ನೀವ್ ಹೋಗ್ತಾ ಇರ್ಬೇಕು, ನಾನು ನಿನ್ ಹಿಂದೆ ಬರ್ತೇನೆ, ಹಿಂದೆ ತಿರುಗಿ ನೋಡ್ಬಾರ್ದು ಅಂತ. ಹಾಗೆ ಸ್ವಲ್ಪ ಸಮಯ ತನಕ ನಡ್ಕೊಂಡು ಹೋಗ್ತಾ ಈ ಕ್ಷೇತ್ರದಲ್ಲಿ ಬರ್ತಾ, ಅಲ್ಲೇ ಚಿತ್ರಮೂಲ ಅಂತ ಇದೆ, ಅಲ್ಲಿಂದ ಕೆಳಗಿಳಿದು ಈ ಕ್ಷೇತ್ರದ ಕಡೆಗೆ ಬರ್ತಾ ಇರುವಾಗ ಶಬ್ದ ನಿಂತು ಹೋಗುತ್ತೆ. ಆಗ ಹಿಂತಿರುಗಿ ನೋಡಿದಾಗ ದೇವಿ ಅಲ್ಲಿ ಕಲ್ಲಾಗ್ಬಿಡ್ತಾಳೆ. ಈಗ ಕ್ಷೇತ್ರದಲ್ಲಿರುವಂತ ಮಾಹಿತಿಯಂತೆ ದೇವಿಯ ಮುಂಭಾಗದಲ್ಲಿ ಒಂದು ಶಿವಲಿಂಗ ಇದೆ, ಸ್ವಯಂಭೂ. ಆ ಒಂದು ಶಿವಲಿಂಗದೊಳಗೆ ಐಕ್ಯವಾಗ್ಬಿಡ್ತಾಳೆ ದೇವಿ. ಈಗ ನೀವು ನೋಡಬಹುದು, ಅದಕ್ಕೆ ಕವಚವನ್ನ ಹಾಕಿರ್ತಾರೆ. ಅದು ತೆಗೆದಾಗ ಮಧ್ಯದಲ್ಲಿ ಸ್ವರ್ಣ ರೇಖೆ ಅಂತೇಳಿ ಒಂದು ಲೈನ್ ಬಂದಿರುತ್ತೆ. ಎಡಭಾಗದಲ್ಲಿ ದೇವಿಯ ಸಾನ್ನಿಧ್ಯ ಇರುತ್ತೆ, ಬಲಭಾಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ ಸಾನ್ನಿಧ್ಯ ಇರುತ್ತೆ. ಅದರಿಂದ ಇದು ಅತ್ಯಂತ ಶಕ್ತಿಯ ಒಂದು ಸ್ಥಳ ಅಂತ ಹೇಳ್ಬೋದು. ಹಾಗೆ ಇಲ್ಲಿಗೆ ಬಂದಂತ ಭಕ್ತರು ಯಾರೇ ಆಗಿದ್ರೆ ಅವರ ಆಸೆಗಳನ್ನ ಈಡೇರಿಸೋದು. ರಾಜ ಮಹಾರಾಜರು ವಿಶೇಷವಾಗಿ ಅಧಿಕಾರದಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು ಬಂದು ದೇವಿಯ ಮುಂದೆ ಭಕ್ತಿಯಿಂದ ತಮಗೆ ಆಗ್ಬೇಕಾದಂತ ಸಂಕಲ್ಪವನ್ನ ಕೇಳ್ಕೊಂಡಿದ್ದಾದ್ರೆ ಅವರಿಗೆ ಇದು ನಡೆಯುತ್ತೆ. ನಂತರ ಅವರು ಸ್ವರ್ಣವನ್ನ ಇದಕ್ಕೆ ದೇವಿ ಕಾಣಿಕೆಯಾಗಿ ಕೊಡುವಂತದ್ದು ರೂಢಿಯಲ್ಲಿರ್ತಕ್ಕಂಥದ್ದು. ಯಾಕೆ ಗುರುಜಿ ಸ್ವರ್ಣನೇ ಯಾಕೆ ಅಂತ? ಅದು ಸ್ವರ್ಣ ರೇಖೆ ಮಧ್ಯದಲ್ಲಿ, ಶಿವಲಿಂಗದ ಮಧ್ಯಭಾಗದಲ್ಲಿ ಸ್ವರ್ಣ ರೇಖೆ ಇದೆ ಅಂತ ಈಗ ತಾನೇ ತಮ್ಗೆ ಹೇಳ್ದೆ. ಆ ಸ್ವರ್ಣ ರೇಖೆ, ಸ್ವರ್ಣದಲ್ಲಿ ಶಿವಶಕ್ತಿಯರ ಸಾನ್ನಿಧ್ಯ ಇರುತ್ತೆ. ಅಥವಾ ಯಾವುದೇ ಆಭರಣವನ್ನ ದೇವಿಗೆ ಕೊಡ್ತೀವಿ ಅಂತ, ದೇವಿಗೆ ಆಭರಣ ಇಷ್ಟ ಅಲ್ವಾ, ಹಾಗಾಗಿ ದೇವಿಗೆ ಆಭರಣವನ್ನ ಕೊಡ್ತೀವಿ ಅಂತ ಅನ್ಕೊಂಡ್ರೆ ವಿಶೇಷವಾಗಿ ಆಗುತ್ತೆ. ಮತ್ತೆ ದೇವಿಯ ಕೊರಳಲ್ಲಿ ಪಚ್ಚೆಯ ಒಂದು ಪದಕ ಇದೆ. ಆ ಪದಕವನ್ನ ನಾವು ದರ್ಶನ ಮಾಡ್ತಾ ಕೇಳ್ಕೊಂಡ್ರೆ ನಮ್ಗೆ ಅನ್ಕೊಂಡಿದ್ದಾಗುತ್ತೆ. ಮರಕತ ಅಂತ ಹೇಳ್ತೀವಿ, ಪಚ್ಚೆ ಅಂತ ಹೇಳ್ತೀವಿ. ಸೊ ಈ ಪದಕ ನಮ್ಗೆ ಬಹಳ ಶಕ್ತಿಯುತವಾಗಿದೆ ದೇವಿಯಲ್ಲಿ. ಅದರಿಂದ ವಿಶೇಷವಾಗಿ ಇದನ್ನ ನೋಡಿ ಪ್ರಾರ್ಥನೆ ಮಾಡಿ, ಮೇಲ್ಗಡೆ ವಿಮಾನ ಗೋಪುರದ ಕಲಶವನ್ನ ನೋಡಿ ಪ್ರಾರ್ಥನೆ ಮಾಡಿದ್ದೆ ಅದು ಸಂಕಲ್ಪ ಇಷ್ಟ ಆಗುತ್ತೆ ಅಂತ ಹಿಂದಿಂದ ವಾಡಿಕೆ ಇದೆ. ಗುರುಜಿ, ನಾವು ಈ ದೇವಸ್ಥಾನದ ಹಿನ್ನೆಲೆ ಅಥವಾ ದೇವಸ್ಥಾನಕ್ಕೆ ಬಂದು ಹೋದವ್ರ ಹಿನ್ನೆಲೆ ಗಮನಿಸಿದ್ರೆ ಎಲ್ಲ ಈ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ನೀವು ಹೇಳ್ದಂಗೆ ರಾಜ ಮಹಾರಾಜರು ಬರ್ತಾ ಇದ್ರು, ಈಗ ಮತ್ತೆ ಹಾಲಿ ಮುಖ್ಯಮಂತ್ರಿಗಳು, ಅದು ಬೇರೆ ರಾಜ್ಯದವ್ರು ಬಂದು ಹೋಗ್ತಾರೆ. ನಮ್ಮ ರಾಜ್ಯದವ್ರು ಕಡಿಮೆ ಅಂತ ಅನ್ಸುತ್ತಲ್ವಾ ಹೋಗೋದು? ಈಗ ಸಾಮಾನ್ಯ ಏನಾಗುತ್ತೆ ಅಂದ್ರೆ ತಮಿಳ್ನಾಡಿನಲ್ಲಿ ಶಕ್ತಿ ಆರಾಧನೆ ಜಾಸ್ತಿ ಇದೆ.
ಅದೇ ರೀತಿಯಲ್ಲಿ ಶಂಕರಾಚಾರ್ಯರು ಕೇರಳದ ಭಾಗದಿಂದ ಬಂದಂತವ್ರು, ಕಾಲಡಿಯಿಂದ ಬಂದಂತವ್ರು. ಹಾಗಾಗಿ ಅಲ್ಲಿಗೆ ನೀವು ಸದಾಕಾಲ ನೋಡಿದ್ರೆ ಸಾಮಾನ್ಯವಾಗಿ ಕೇರಳದಿಂದ ಬರುವಂತ ಯಾತ್ರಿಕರ ಸಂಖ್ಯೆ ಹೆಚ್ಚು. ಅದು ಬಿಟ್ರೆ ತಮಿಳ್ನಾಡಲ್ಲಿ ಶಕ್ತಿ ದೇವಾಲಯಗಳು, ಮಧುರೈ ಮೀನಾಕ್ಷಿ, ಕಂಚಿ ಕಾಮಾಕ್ಷಿ, ಈ ತರ ದೇವಿಗೆ ಹೆಚ್ಚು ಶಕ್ತಿ ದೇವರುಗಳ ಆರಾಧನೆ ಜಾಸ್ತಿ ಇರೋದ್ರಿಂದ ಇಲ್ಲಿರುವಂತ ಶಕ್ತಿಯನ್ನ ಅವರು ಕಂಡು ಪ್ರಚಾರಕ್ಕೆ ಬಂದು ಇಲ್ಲಿ ತುಂಬಾ ಶಕ್ತಿ ಇದೆಯಪ್ಪ, ನಾವು ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ರಾಜ ಮಹಾರಾಜರುಗಳು ಅಥವಾ ಮಂತ್ರಿಗಳು, ಮುಖ್ಯಮಂತ್ರಿಗಳು ಇಂಥವ್ರು ಅಲ್ಲಿಂದ ಬಂದು ಇಲ್ಲಿ ಕೇಳ್ಕೊಂಡು ಹೋಗಿ ವಿಜಯಶಾಲಿ ಆದ್ಮೇಲೆ ಈ ದೇವಿಗೆ ಏನಾದ್ರು ಒಂದು ಸಮರ್ಪಣೆ ಮಾಡ್ತಾರೆ. ಉದಾಹರಣೆ MGR ಅವರು ಚಿನ್ನದ ಕಡಕವನ್ನು ಕೊಟ್ಟಿದ್ರು ದೇವಿಗೆ. ಈ ರೀತಿ ವಾಡಿಕೆಯಲ್ಲಿ ಬಂದಿದೆ. ಅದೇ ತರ ಈಗ್ಲೂ ವಿಜಯ್ ಅವರು ಭೇಟಿ ಕೊಡ್ತಾರೋ ಹಿನ್ನೆಲೆ ಅದೇ ಇರುತ್ತೆ. ಬಹುಶಃ ಅವ್ರಿಗೆ ಯಾರಾದ್ರೂ ಹೇಳಿರ್ತಾರೆ, ಅಡ್ವೈಸ್ ಮಾಡಿರ್ತಾರೆ, ನೀವು ಇಲ್ಲಿ ಪ್ರಾರ್ಥನೆ ಮಾಡಿ ನೀವು ಜಯಶಾಲಿ ಆಗ್ತೀರಾ, ಆಮೇಲೆ ದೇವಿಗೆ ಭೇಟಿ ಕೊಟ್ಟು ನಿಮ್ಮ ಕಾಣಿಕೆಯನ್ನು ಸಲ್ಲಿಸಿ ಅಂತ ಹೇಳಿರ್ತಾರೆ. ಆ ಉದ್ದೇಶದಿಂದ ಅವ್ರು ಬಂದಿರ್ತಾರೆ. ಅಂದರೆ ಗುರುಜಿ ಏನೇ ಬೇಡಿಕೊಂಡ್ರು ಕೂಡ, ಅಂದರೆ ನಮಗದ್ರ ಬಗ್ಗೆ ಮಾಹಿತಿ ಇಲ್ಲ, ಸೊ ಹಂಗಾಗಿ ಕೇಳ್ತಾ ಇರೋದು, ಏನೇ ಬೇಡಿಕೊಂಡ್ರು ಕೂಡ ಅಲ್ಲಿ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಭಕ್ತರಲ್ಲಿ ಬರೋದಕ್ಕೆ ಕಾರಣ ಏನು ಅಂತ? ಖಂಡಿತ. ಏನಂದ್ರೆ ಅಲ್ಲಿ ಪ್ರತಿನಿತ್ಯ ಚಂಡಿಕಾ ಹೋಮ ನಡೀತಾ ಇರುತ್ತೆ. ಆ ಸ್ಥಳದ ಒಂದು ವಾಸ್ತು, ಆ ಸ್ಥಳವು ನೆಲೆಗೊಂಡಿರುವಂತ ಜಾಗ ಮತ್ತೆ ದೇವಿಯಲ್ಲಿ ಸ್ವತಃ ಶಿವಲಿಂಗದಲ್ಲಿ ಐಕ್ಯವಾಗಿರೋದ್ರಿಂದ, ದೇವಿಯ ವಾಸ ಅಲ್ಲಿರೋದ್ರಿಂದ ಯಾರು ಭಕ್ತಿಯಿಂದ ಬೇಡ್ಕೊಳ್ತಾರ, ಭಕ್ತಿ ಇಲ್ಲಿ ಬಹಳ ಮುಖ್ಯ. ಯಾವುದೇ ದೇವರಿಗೆ ಭಕ್ತಿ ಶ್ರದ್ಧೆ ಬೇಕು. ಭಕ್ತಿ ಶ್ರದ್ಧೆಯಿಂದ ಬೇಡ್ಕೊಂಡಿದ್ದಾದ್ರೆ, ಯಾಕಂದ್ರೆ ಅದನ್ನ ಮೊದಲೇ ನಾವು ಹೇಳಿರ್ತೀವಲ್ವಾ, ಇಂಥ ಒಂದು ಕ್ಷೇತ್ರಕ್ಕೆ ಹೋದ್ರೆ ನೀವು ಹೇಳಿದ್ದಾಗುತ್ತೆ ಅಂದಾಗ ನಮ್ಮ ಮನಸ್ಸು ಕಾನ್ಶಿಯಸ್ನೆಸ್ ಅಲ್ಲದೆ ಇರುತ್ತೆ. ನಮ್ಗೆ ಅಲ್ಲಿ ಹೋದ ತಕ್ಷಣ ಭಕ್ತಿ ಭಾವ ಹೆಚ್ಚಾಗ್ಬಿಡುತ್ತೆ, ಅವಾಗ ನಾವು ಶ್ರದ್ಧೆನೂ ಬಂದ್ಬಿಡುತ್ತೆ. ಅದರಿಂದ ಬೇಡ್ಕೊಂಡು ನಾವೇನಾದ್ರೂ ಮಾಡಿಸ್ತೀವಿ ಅಂತ ಹೇಳಿದಾಗ ದೇವಿ ಅದನ್ನ ಕೊಡೋವಂಥದ್ದು ಸಹಜ. ಮತ್ತೆ ಅಲ್ಲಿ ಸದಾ ಚಂಡಿಕಾ ಹೋಮ ನಡೀತಾ ಇರೋದ್ರಿಂದ ಅಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಇದೆ ಆ ಕ್ಷೇತ್ರಕ್ಕೆ. ಅದರಿಂದ ನೀವು ಅನ್ಕೊಂಡಿದ್ದಾಗುತ್ತೆ ಅನ್ನುವಂಥದ್ದು ಐತಿಹ್ಯ. ಓಕೆ. ನಾನು ಸಾಮಾನ್ಯವಾಗಿ ಈಗ ದೊಡ್ಡವರು ಅಥವಾ ಮಾಜಿ ಮುಖ್ಯಮಂತ್ರಿಗಳು ಬಂದಾಗ ಈ ಚಿನ್ನದ ಖಡ್ಗ ಕೊಡೋದು ಅಥವಾ ಚಿನ್ನದ ಏನಾದರೂ ಒಂದು ಕೊಡೋದು ಮಾಡ್ತಾರೆ. ಬಟ್ ಸಾಮಾನ್ಯ ಜನ ಏನು ಕೊಟ್ಟರೆ ಒಳ್ಳೆಯದು? ಅಲ್ಲ, ಯಾರಿಗೆ ನಮ್ಗೆ ಏನಾಗುತ್ತೋ ದೇವಿಗೆ ಇಷ್ಟವಾದಂಥದ್ದು ಸೀರೆ ಕೊಡ್ತೀನಿ ಅಂತ ಹರಕೆ ಮಾಡ್ಬೋದು, ಬಳೆ ಕೊಡ್ತೀನಿ ಅಂತ ಹರಕೆ ಮಾಡ್ಬೋದು. ಸಾಮಾನ್ಯವಾಗಿ ಈಗ ನಾವು ಮುತ್ತೈದರಿಗೆ ಏನನ್ನ ಕೊಡ್ತೀವೋ ಅಂತ ವಸ್ತುಗಳನ್ನ ನಾವು ಕೊಡ್ತೀನಿ ಅಂದಾಗ ದೇವಿ ಇಷ್ಟಪಡ್ತಾಳೆ. ದೇವಿಗೆ ಒಂದು ಸೀರೆ, ಅರಿಶಿನ ಕುಂಕುಮ, ಸೀರೆ ಇರ್ಬೋದು, ಅರಿಶಿನ ಕುಂಕುಮ, ಬಳೆ ಇರ್ಬೋದು, ನಮ್ ಕೈಲಾಗಿದ್ದನ್ನ ನಾವು ಕೊಡ್ಬೋದು. ಅಂದ್ರೆ ಅವ್ರವ್ರ ಯೋಗ್ಯತೆಗೆ ತಕ್ಕಂತೆ ದೇವಿಯನ್ನು ಶಾಪ ಕೊಡೋದಿಲ್ಲ. ಚಿನ್ನದ್ದೇ ಕೊಡ್ಲಿಲ್ಲ ನೀನು ಅಂತ ಏನು ಕೇಳೋದಿಲ್ಲ ದೇವಿ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವ್ರು ಕೊಡ್ಬೇಕಾದ್ದು ಸಹಜ ನಿಯಮ ಅಷ್ಟೇ. ಹೆಚ್ಚಿನ ಅಂಶದಲ್ಲಿ ದುಡ್ಡಿರ್ತಕ್ಕಂಥವ್ರು ಚಿನ್ನದ ನೆಕ್ಲೆಸ್, ಸರ ಇತ್ಯಾದಿಗಳನ್ನ ಮಾಡಿಸ್ಕೊಡ್ಬೋದು. ಬಹಳಷ್ಟು ಉದ್ಯಮಿಗಳು, ಬಿಸ್ನೆಸ್ ಮೆನ್ಗಳು ಅಲ್ಲಿ ಬರುವಂತದ್ದು ಹರಕೆ ಮಾಡ್ತಾರೆ. ಇಲ್ಲ ನಾವೇನೋ ಒಂದು ತುಲಾಭಾರ ಸೇವೆ ಮಾಡ್ತೀವಿ ತಾಯಿ ಅಂತ ಅನ್ಕೊಳ್ತಾರೆ, ಅಥವಾ ನಾವು ಇಲ್ಲಿ ಚಂಡಿಕಾ ಯಾಗ ಮಾಡಿಸ್ತೀವಿ ಅಂತ ಅನ್ಕೊಳ್ತಾರೆ. ಸಾಮಾನ್ಯ ಭಕ್ತ ಜನರು ನಮ್ ಕೈಲಾಗಿದ್ದನ್ನ ನಾವು ಮಾಡ್ತೀವಿ ತಾಯಿ ಅಂತ ಆಗ್ಬೋದು, ಇಲ್ಲಾಂದ್ರೆ ಕಾಣಿಕೆನ ಉಂಡಿಯಲ್ಲಿ ಹಾಕ್ತಿವಿ ಅಂತ ಕೇಳ್ಕೊಳ್ಬೋದು. ಖಂಡಿತ ದೇವಿ ನೆರವೇರಿಸ್ತಾಳೆ. ಗುರುಜಿ, ಸಾಮಾನ್ಯವಾಗಿ ಈಗ ದೊಡ್ಡವರು ಹೋದಾಗ, ಗಣ್ಯ ವ್ಯಕ್ತಿಗಳು ಹೋದಾಗ ಯಾವ ರೀತಿಯಾದಂಥ ಪೂಜೆಯನ್ನ ಅಲ್ಲಿ ಮಾಡಿಸಬಹುದು ಅಂತ? ಸಾಮಾನ್ಯಕ್ಕೆ ಅಲ್ಲಿ ಹೋದ ತಕ್ಷಣ ಒಂದು ಧ್ವಜಸ್ತಂಭ, ದೀಪಸ್ತಂಭ ಇದರಲ್ಲಿ ಗಣಪತಿ ಪ್ರಾರ್ಥನೆಯಿಂದ ಆರಂಭವಾಗಿ ನಂತರ ದೇವಿಗೆ ಅರ್ಚನೆ, ಕುಂಕುಮ ಅರ್ಚನೆ, ಸಹಸ್ರನಾಮಾರ್ಚನೆ ಇತ್ಯಾದಿ ಮಾಡ್ಬೋದು. ಆದ್ರೆ ಅವರು ಮೊದಲೇ ನಿಗದಿತ ಡೇಟ್ ಅನ್ನ ಮಾಡ್ಕೊಂಡಿದ್ರೆ ಚಂಡಿ ಹೋಮ ಮಾಡಕ್ಕಲ್ಲಿ ಅವಕಾಶ ಇರುತ್ತೆ. ಚಂಡಿ ಹೋಮವನ್ನು ಮಾಡ್ಬೋದು. ಇದೇ ಅಲ್ಲಿ ಬಹಳ ಮಹತ್ತರವಾದಂತ ಸೇವೆ. ಓಕೆ. ಇವತ್ತು ವಿಜಯ್ ಅವರು ಕೂಡ ಹೋಗ್ತಾ ಇದ್ದಾರೆ. ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ ಗುರುಜಿ? ಯಾವ ರೀತಿಯಾದಂತ ಬರ್ತಾ ಇದ್ದಾರೆ ಅಂತ ಇದೆ, ಬಟ್ ಅಲ್ಲಿ ಏನು ಸೇವೆ ಮಾಡಿಸ್ತಾರೆ ಅನ್ನುವಂತ ಮಾಹಿತಿ ಇಲ್ಲ. ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಬಂದ್ಮೇಲೆ ಪುರೋಹಿತರು ಪೂರ್ಣ ಕುಂಭ ಸ್ವಾಗತವನ್ನು ಮಾಡಿ ದೇವರಲ್ಲಿ ಗಣಪತಿ ಪ್ರಾರ್ಥನೆ ಮಾಡಿಸಿ, ಆ ನಂತರ ವಿಶೇಷವಾದಂತ ಕೆಳಗಡೆ ಆ ಶಿವಲಿಂಗ ಇದೆ ಅಂತ ಏನು ಹೇಳದ್ನಲ್ಲ, ದೈವಿ ಐಕ್ಯವಾಗಿರುವಂತದ್ದು. ಸಂಜೆ 4 ಗಂಟೆ ಸುಮಾರಿಗೆ ಅವರು ಅದನ್ನ ಕವಚವನ್ನ ತೆಗೆದು ಅದಕ್ಕೆ ಅಭಿಷೇಕ ಮಾಡ್ತಾರೆ, ಮಧು ಅಭಿಷೇಕ ಇತ್ಯಾದಿಗಳನ್ನ. ಬಹುಶಃ ಆ ಸೇವೆಯನ್ನ ಮಾಡ್ಬೋದು. ಅವ್ರು ಉಳ್ಕೊಳ್ತಾರ ಇಲ್ವ ಅನ್ನೋ ಮಾಹಿತಿ ಇಲ್ಲ. ಇದ್ರೆ ಬಹುಶಃ ಏನಾದ್ರು ನಾಳೆಗೆ ಚಂಡಿ ಹೋಮಕ್ಕೆ ಏನಾದ್ರು ಏರ್ಪಾಡು ಮಾಡ್ಕೊಂಡಿರಬಹುದು. ಅಂದ್ರೆ ಚಂಡಿಕಾ ಹೋಮ ಅಂತ ಅಂದ್ರೆ ತುರ್ತಾಗಂತೂ ಮಾಡಕ್ಕಾಗಲ್ಲ. ಇಲ್ಲ, ಅಂದ್ರೆ ವಿಶೇಷ ದಿನಗಳಲ್ಲಿ ವಿಶೇಷ ವ್ಯಕ್ತಿಗಳಿಗೆ ಅವರು ಅದನ್ನ ಮಾಡ್ಕೊಂಡಿರ್ತಾರೆ. ವ್ಯವಸ್ಥೆಗಳು ಈ ತರ ಬರ್ತಾನೆ ಇರ್ತಾರೆ. ಒಬ್ರಲ್ಲ ಒಬ್ರು ಯಾರಾದ್ರೂ ಗಣ್ಯ ವ್ಯಕ್ತಿಗಳು ಅಲ್ಲಿಗೆ ಭೇಟಿ ಕೊಡ್ತಿರ್ತಾರೆ. ಬಹುಶಃ ಅವ್ರ ಕಡೆ ಯಾರೋ ಭಕ್ತಾದಿಗಳು ಇಲ್ಲಿ ಸೇವೆನ ಮೊದಲೇ ನಿಗದಿ ಪಡಿಸಿರ್ಬಹುದು, ಗೊತ್ತಿಲ್ಲ.
ಗುರುಜಿ, ಈಗ ಸಾಮಾನ್ಯ ಭಕ್ತರ ಒಂದು ಪ್ರಶ್ನೆ ಇರುತ್ತೆ ಯಾವಾಗಲೂ ಕೂಡ, ಯಾವ ಕಾಲಘಟ್ಟದಲ್ಲಿ ಅಥವಾ ಯಾವ ಸಮಯದಲ್ಲಿ ನಾವು ಈ ದೇವಸ್ಥಾನಗಳಿಗೆ ಹೋದರೆ, ಎಸ್ಪೆಷಲಿ ಮೂಕಾಂಬಿಕಾ ಟೆಂಪಲ್ಗೆ ಹೋದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ? ಅಂದ್ರೆ ಈಗ ಅಧಿಕ ಮಾಸ ಎಲ್ಲ ಯಾತ್ರಾ ಸ್ಥಳಗಳಿಗೆ ಹೋಗಿ ನಾವು ಭೇಟಿ ಕೊಟ್ರೆ ಅಧಿಕಸ್ಯ ಅಧಿಕ ಫಲಂ ಅಂತ ಹೇಳುತ್ತೆ ಶಾಸ್ತ್ರ. ಹೆಚ್ಚಿನ ಒಂದು ಫಲವನ್ನು ನಿರೀಕ್ಷೆ ಮಾಡಬಹುದು. ಇಲ್ಲದೇ ಇದ್ರೆ ಶುಕ್ರವಾರ ಮಂಗಳವಾರ ದೇವಿಗೆ ಪ್ರಿಯವಾದಂತ ವಾರ, ಅಂತ ದಿನಗಳಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡ್ರೆ ಒಳ್ಳೇದು. ವಿಶೇಷವಾಗಿ ರಾಹುಕಾಲದ ಸಮಯದಲ್ಲಿ ದೇವಿಯ ದರ್ಶನ ಮತ್ತೆ ಅದಕ್ಕೆ ಸೇವೆಗಳನ್ನ ಮಾಡಿದ್ರೆ ವಿಶೇಷ ಫಲ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಗುರೂಜಿ. ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ.